ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಯೋಜನೆಯಿಂದ ಎಷ್ಟೆಷ್ಟು ಹಣವನ್ನ ನಮಗೆ ಕೊಡಬೇಕು. ಒಂದು ಸಾರಿ ಈ ಭಾರತ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರ ಫ್ಲಡ್ ಡ್ಯಾಮೇಜ್ ದುಡ್ಡನ್ನ ಕೊಡದೆ ಹೋದಾಗ ಹೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ತಗೊಂಡಂತ ಇತಿಹಾಸ ಇದೆಯೇನ್ರಿ? ಅಂತ ಇತಿಹಾಸ ಇದೆಯೇನ್ರಿ? ಅದನ್ನು ಮಾಡಿದ್ರಿ ನೀವು. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಇದು ಮಾಡಬಾರ್ದು. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ದೃಷ್ಟಿಗೋಸ್ಕರನೇ ನಾವು ಇವತ್ತು ಹೇಳ್ತಾ ಇರತಕ್ಕಂಥದ್ದು. ಅದನ್ನ ಬಿಟ್ಟು ನೀವು ಇವತ್ತು ಈ ಒಂದು ಅದಕ್ಕೋಸ್ಕರ ನಾವು ಪ್ರಿಂಟ್ ಮಾಡಿಸಿರೋದು. ಇಲ್ಲ ಅಂತ ಹೇಳಿ, ನಿಮಗೆ ಬರಬೇಕಾಗಿಲ್ಲ ಅಂತ ಹೇಳಿ, ಈ ರಾಜ್ಯಕ್ಕೆ ಬರಬೇಕಾಗಿಲ್ಲ ಅಂತ ಹೇಳ್ರಿ. ಈ ರಾಜ್ಯಕ್ಕೆ ಹಣ ಬರಬೇಕಾಗಿಲ್ಲ, ಇಷ್ಟು ಹಣ ಬರಬೇಕಾಗಿಲ್ಲ, ನಾವು ಕೊಡಬೇಕಾಗಿಲ್ಲ ಅಂತ ಸಮರ್ಥನೆ ಮಾಡಬೇಕಾಯ್ತು. ನಿಮ್ಮಲ್ಲಿ ಕಡೆ ಭಾಷಣ ಮಾಡಿರಲ್ಲ, ನೀವು ತಪ್ಪು ಪ್ರಿಂಟ್ ಮಾಡಿ ರಾಜ್ಯಪಾಲರ ಹತ್ರ ಓದ್ಸಕ್ ಹೋಗಿದ್ರಿ. ಈ ರಾಜ್ಯದ ಜನಕ್ಕೆ ತಿಳಿಸ್ತಾ ಇದ್ರಿ ಇಷ್ಟು ಹಣನ ನಾವು ಕೊಡಬೇಕಾಗಿಲ್ಲ ಅಂತ ಅಂಕಿ ಸಂಖ್ಯೆ ಹೇಳ್ಬೇಕಾಯ್ತು. ನಾವು ಪ್ರಿಂಟ್ ಮಾಡಿಸಿದೀವಲ್ಲ, ಈ ಪ್ರಿಂಟ್ ಮಾಡಿ ನಾವು ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಿದೀವಲ್ಲ, ಹೇಳ್ಬೇಕಾಯ್ತು ಅಂಕಿ ಸಂಖ್ಯೆನ. ನಾವು ಕೊಡಬೇಕಾಗಿಲ್ಲ ಅಂತೇಳಿ ಇಷ್ಟು ಹಣವನ್ನ ಕೊಡದೆ ಹೋದ್ರೆ ನಾವು ಸುಭದ್ರವಾದಂತ ಸರ್ಕಾರವನ್ನ ಈ ರಾಜ್ಯದಲ್ಲಿ ನೀಡಬೇಕಾದ್ರೆ ಯಾವ ರೀತಿ ಹಣಕಾಸಿನ ಮುಗ್ಗಟ್ಟು ಉಂಟಾಗಲ್ವಾ? ನಿಮಗೆ ಆದ್ರೆ ಉಂಟಾಗಲ್ವಾ? ನೀವೇ ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ಇದು ಉಂಟಾಗಿದ್ರೆ ಏನ್ ಮಾಡ್ತಿದ್ರಿ? ಇಂಥ ಪಕ್ಷಭೇದದ ವ್ಯವಸ್ಥೆಯನ್ನ, ವಿರೋಧಿ ಸರ್ಕಾರಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸ ಈ ಭಾರತ ದೇಶದ ಒಕ್ಕೂಟದಲ್ಲಿ ಯಾವ್ದಾರೂ ಸರ್ಕಾರ ಮಾಡಿದ್ರೆ ಅದು ಇವತ್ತಿನ ಮೋದಿ ಅವರ ಬಿಜೆಪಿ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸಾಕ್ಷ್ಯಾಧಾರಗಳ ಮೂಲಕ ಡಾಕ್ಯುಮೆಂಟ್ಸ್ ಮುಖಾರ ನಾನು ಸಾಬೀತು ಮಾಡ್ತೀನಿ. ಬೇಕಾದ್ರೆ ನಾನು ಸಾಬೀತು ಮಾಡಲ್ಲ ಅಂದ್ರೆ ನೀವು ಕೇಳಿದ ದಂಡ ಕೊಡ್ತೀನಿ ನಾನು. ಬನ್ನಿ, ಇಷ್ಟು ತೊಂದರೆ ತಾಪತ್ರಗಳನ್ನು ಮಾಡಬಾರ್ದು. ರಾಜ್ಯ ಸರ್ಕಾರಗಳು ದುಡಿದ್ರೇನೆ ನಿಮ್ಮ ಕೇಂದ್ರಕ್ಕೂ ಟ್ಯಾಕ್ಸ್ ಬರೋದು. ಇವು ಸದೃಢವಾಗಿದ್ರೇನೆ ನಿಮ್ಮ ಕೇಂದ್ರ ಸರ್ಕಾರವು ಬಾಳುವ ಸಾರ್ವಭೌಮತ್ವದಲ್ಲಿ ಹೋಗೋದು. ಅದನ್ನು ಬಿಟ್ಟು ರಾಜ್ಯ ಸರ್ಕಾರಗಳನ್ನ, ನಿಮ್ಮ ಪಕ್ಷ ಇಲ್ಲದೆ ಇರುವಂತ ಸರ್ಕಾರದಲ್ಲಿ, ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನ ತೆಗಿತಕ್ಕಂಥ, ಅವರನ್ನ ಒಂದು ಯಾವುದೋ ರೀತಿಯಲ್ಲಿ ಅವರನ್ನ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಿ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾಗಿರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಎಲ್ಲ ಮಹಾತ್ಮರು ಹೋರಾಟ ಮಾಡಿ ಸ್ವತಂತ್ರವನ್ನ ತರಬೇಕಾಗಿರಲಿಲ್ಲ. ಇಂಥ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವರು ಹೇಳಿದ್ರು ಸ್ವಲ್ಪ ಸರ್ಕಾರ ಇದು ಇದು ಹದಗೆಟ್ಟಿದೆ ಅಂತ. ಈಗ ರಾಜ್ಯ ಹೇಳುತ್ತೆ, ಬಳ್ಳಾರಿನಲ್ಲಿ ಯಾರ್ಯಾರೇನು ನಡೆದಿರೋದು ರಾಜಕೀಯ ಸಂಘರ್ಷ. ಅದು ಆ ರಾಜಕೀಯ ಸಂಘರ್ಷಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದು ಯಾಕೆ? ಏನ್ ಗೊತ್ತಿರುತ್ತಾ? ಬ್ಯಾನರ್ ಅಧ್ಯಕ್ಷರೇ, ಬ್ಯಾನರ್ನ ಕಟ್ಟಿದ್ದಾರೆ. ಯಾರ್ದು ಕಟ್ಟಿದ್ರು? ವಾಲ್ಮೀಕಿಯವರ ಫೋಟೋವನ್ನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮನೆ ಕಾಂಪೌಂಡ್ಗೂ ಒಂದೊಂದ್ಸರಿ ತಂದು ಯಾರನ್ನ ಒಳ್ಳೆ ಮಹಾತ್ಮರ ಫೋಟೋ ಹಾಕ್ತಾರೆ. ಅದಕ್ಕೆ ನಾವು ಕಿತ್ತಾಕಕ್ಕಾಗತ್ತಾ? ಅದಕ್ಕೆ ಗಲಾಟೆ ಮಾಡಕ್ಕಾಗತ್ತಾ? ನಾವು ಮಹಾತ್ಮರ ಫೋಟೋ ಯಾರನ್ನಾರ ಕಾಂಗ್ರೆಸ್ನವ್ರ ಫೋಟೋನೋ ಇನ್ಯಾವೊಂದು ಫೋಟೋ ತಂದು ಕಾಂಪೌಂಡ್ಗೆ ಹಾಕಿದ್ರೆ ಕಿತಾಕಯ ಅಂತ ಹೇಳೋಣ. ವಾಲ್ಮೀಕಿ ಮಹಾತ್ಮನ ಫೋಟೋವನ್ನು ಹಾಕಿದ್ದಕ್ಕೆ ಕಿತ್ತಾಕ್ಯಕ್ಕೆ ಹೊರಟಾಗ ಅದು ಆ ವಾಲ್ಮೀಕಿ ರಾಮಾಯಣ ಬರೆದಂತ ಒಬ್ಬ ಮಹಾನ್ ಮಹಾನ್ ಋಷಿಗಳವರು ಅಂತವ್ರನ್ನ ಫೋಟೋನ ಕಿತ್ತಾಕಿ ಅಂತ ಅಂದ್ರು. ಅಲ್ಲಿಂದ ಘರ್ಷಣತ್ತು, ಒಬ್ರಿಗೊಬ್ರದ್ದು ಏನೋ ಆಗಿದೆ. ಅದನ್ನ ನಿಮ್ ಸರ್ಕಾರ ವಿಫಲ ಅಂದ್ಬಿಟ್ರೆ ಯಾತ್ರ ಸರ್ಕಾರ ವಿಫಲ ಆಗುತ್ತೆ? ಬಳ್ಳಾರಿ ಘಟನೆಯಲ್ಲಿ ಅವರವ್ರ ಪಕ್ಷದ ರಾಜಕಾರಣನ, ಅವರ ಸಿದ್ಧಾಂತಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಇತಿಹಾಸ ಬೇಡ, ಬಳ್ಳಾರಿನೇ. ಬಳ್ಳಾರಿ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಈಗ ಅದನ್ನ ವ್ಯವಸ್ಥೆನ ನಾನು ಮಾತಾಡಕ್ ಹೋಗಲ್ಲ. ಈಗ ನಾವು ಕೇಂದ್ರ ಸರ್ಕಾರನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ನೀವೇ ಸಂಪನ್ಮೂಲ ರೂಢಿಸ್ಕೊಳಕ್ ಆಗ್ತಲ್ವಾ ಅಂತೇಳಿ ನೀವು ಕೇಳ್ತಾ ಇರ್ತೀರಿ. ಹೌದು, ಬೊಮ್ಮಾಯಿ ಅವರು ಈ ಸರ್ಕಾರ ಬಿಟ್ಟೋದ್ರಲ್ಲ ಸ್ವಾಮಿ, ಎಷ್ಟು ಲಕ್ಷ ಕೋಟಿ ಬಾಕಿ ಬಿಟ್ಟೋದ್ರು, ವರ್ಕ್ಸ್ ಬಿಟ್ಟೋದ್ರು. ವರ್ಕ್ ಇನ್ ಹ್ಯಾಂಡ್
ಎಷ್ಟು ಲಕ್ಷ ಕೋಟಿ ಬಾಕಿ ಇತ್ತು? ಪಿಡಬ್ಲ್ಯೂಡಿ ನೀವೆಷ್ಟು ತಗೊಂಡಿರಿ? ಪಿಡಬ್ಲ್ಯೂಡಿ ನೀವೆಷ್ಟು ತಗೊಂಡಿರಿ? ಪಿಡಬ್ಲ್ಯೂಡಿ ನೀವೆಷ್ಟು ತಗೊಂಡಿರಿ? ಏನ ದುಡ್ಡು ಗ್ರಾಂಟ್ ಅಲ್ಲ, ಗ್ರಾಂಟು ನೀವು ಕೊಟ್ಟಿದ್ರಿ. ನಾನು ಅದ್ರ ಬಗ್ಗೆ ಹೇಳಲ್ಲ ಸಿ ಪಾಟೀಲ್ ರೇ. ನೀವು ಆ ಭೇದ ಭಾವ ಮಾಡಿದಿರಿ ಅಂತ ನಾನೇನ್ ಹೇಳಕ್ ಬಂದಿದ್ದೀನಾ? ಅದಲ್ಲ ಪ್ರಶ್ನೆ. ನೀವು ಬಿಟ್ಟೋದಂತ ಗ್ರಾಂಟ್ ಎಷ್ಟು? ಲೋಕೋಪಯೋಗಿ ಇಲಾಖೆಯಿಂದ, ನೀರಾವರಿ ಇಲಾಖೆಯಿಂದ, ಎಲ್ಲಾ ಇಲಾಖೆಗಳಿಂದ 2 ಲಕ್ಷಕ್ಕೂ ಮಿಗಿಲಾಗಿ ಬಾಕಿಯನ್ನು ಬಿಟ್ಟೋದ್ರಿ. ವರ್ಕಿನ್ ಆ್ಯಡ್ ಬಿಟ್ಟೋದ್ರಿ. 60 ಲಕ್ಷ ಕೋಟಿವಷ್ಟು ಹಣವನ್ನ ಬಾಕಿಯನ್ನು ತೀರಿಸಬೇಕಾದಂತ ಪರಿಸ್ಥಿತಿ ಬಂತು. 60 ಲಕ್ಷ ಕೋಟಿ, 60,000 ಕೋಟಿ. ಈ ತರ ತಪ್ಪು ಸಂದೇಶ 60,000 ಕೋಟಿ ಇಲ್ಲ, ಮಿಸ್ಟೇಕ್ ಆಗಿ ಮಾತಾಡಿ. 60,000 ಕೋಟಿ. ಗೌಡ್ರೆ ಒಂದ್ ನಿಮಿಷ, ನಿಮ್ಮ ಬಗ್ಗೆ ನನಗೆ ಗೌರವ ಐತಿ, ಆಳವಾದ ಆಯ್ತು. ಬಾಯ್ ತಪ್ಪಿ ಲಕ್ಷ ಬಂತು 1000 ಆಯ್ತಾ? ಅದಕ್ಕೆ ಇದು ಬೇಡ, ಚರ್ಚೆ ಬೇಡ, ಅದಕ್ಕೆ ಅದ ಹೇಳಿದ್ದು. ಆದ್ರಿಂದ ಇವತ್ತು ಅಷ್ಟು ಎಲ್ಲ ಒಟ್ಟೆಷ್ಟು ಇರಿಗೇಷನ್ ಪ್ರತಿಯೊಂದರಿಂದ MI ಪ್ರತಿಯೊಂದರಿಂದ ಬಾಕಿ ಎಷ್ಟು? ಆ ಬಾಕಿ ತೀರಿಸ್ಬೇಕಲ್ಲ ನಾವು. ಆ ಬಾಕಿ ತೀರ್ಸ್ಕೊಂಡು ಮುಂದ್ಕೋಬೇಕಲ್ರಿ. ಅದೇ ಕಾಂಟ್ರಾಕ್ಟರ್ ಕಣ್ರಿ, ಅದೇ ಕಾಂಟ್ರಾಕ್ಟರ್ಗಳಿದ್ದಾರೆ ನಿಮ್ಮ ಹತ್ರ. ನೀವಿದ್ದಾಗಲೂ ನೀವು ಕೊಟ್ಟಿದ್ದೀರಿ, ಕಳೆದ ಸಾರಿ ನಾವು ಕೊಟ್ಟಿದ್ದೀವಿ. ಅದೇ ಕಾಂಟ್ರಾಕ್ಟರ್ ನಮ್ಮನೆ ಬಾಕ್ಲಿಗೂ ಬರ್ತಾವ್ರೆ. ಇಲ್ಲಿ 3 ವರ್ಷದಿಂದ ನಿಂತಿದೆ ಕಾಂಟ್ರಾಕ್ಟರ್, ಟೆಂಡರ್ದ ಕಾಂಟ್ರಾಕ್ಟ್ದಾರರು ಬಾಕಿ ಬರ್ಬೇಕು ಅಂತ. ಅವತ್ತು ನೀವು ಸ್ವಚ್ಛ ಮಾಡಿ ಹೋಗಿದ್ರೆ ಇವತ್ತು ನಾವು ಸ್ವಚ್ಛ ಏನೂ ಬಾಕಿ ಇಲ್ದಂಗೆ ಇರ್ತಿದ್ದೋ. ಯಾವ ಕಾಂಟ್ರಾಕ್ಟರ್ ಏನು ನೀವು ಬಿಟ್ಟಿದ್ಕೆ ನಾವು ಕಷ್ಟದಲ್ಲಿದ್ದೀವಿ. ಇವತ್ತು ನೀವು ಬಿಟ್ಟು ಹೋಗದೆ ಇದ್ದಿದ್ರೆ ನಾವು ಕಷ್ಟದಲ್ಲಿ ಇರ್ತಿರ್ಲಿಲ್ಲ ಅಂತ ಹೇಳಿದ್ದು. ನೀವು ಅಷ್ಟು ನೀವು ಯಾವ್ಯಾವುದ್ರಲ್ಲಿ ಎಲ್ಲ ಅನೌನ್ಸ್ ಮಾಡಿರಿ. ಎಲ್ಲ ಕ್ಷೀರ ಭಾಗ್ಯ ಇಡಬಹುದು, ಯಾವ್ಯಾವುದ್ರಲ್ಲಿ ಒಂದೊಂದ್ರಲ್ಲ ಎಲ್ಲಾ ಊರಲ್ಲೂ 2 ಲಕ್ಷ ಕೋಟಿ ಮೇಲೆ ಬಿಟ್ಟೋದ್ರಿ. ಆ ಹಣನೆಲ್ಲ ಇವತ್ತು ತೀರಿಸ್ತಾ ಇದ್ದಾರೆ. ತೀರಿಸಿ ಒಳ್ಳೆ ಉತ್ತಮವಾದಂತ ಎಲ್ಲ ಸಮ್ಮಿಶ್ರ ಸರ್ಕಾರ. ಈಗ ಎಲ್ಲಾ ಸರ್ಕಾರಗಳು ಬಿಟ್ಟೋದಂಗೆ ಹೌದು. ನೀವು ಅದೇಳಿ ಸ್ವಾಮಿ, ಯಾತಕ್ಕೆ ಈಗ ಇವತ್ತು ನಾವೇನಾದ್ರೂ ಆರ್ಥಿಕವಾದಂತ ಸಂಕಷ್ಟ ಎದುರಿಸ್ತಾ ಇರಬೇಕಾದ್ರೆ ಅದಕ್ಕೆ ಪ್ರತಿಫಲ ನಿಮ್ಮ ಹಿಂದಿನ ತೀರಿಸ್ಬೇಕಲ್ಲ ನಾವು. ಅದಕ್ಕೋಸ್ಕರ ಇವತ್ತು ಆ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದನ್ನ ನಿಮ್ಮ ಒಂದು ಆ ಒಂದು ಏನು ಹಣ ಬಿಟ್ಟು ಹೋಗಿದ್ರಿ ಅದರಿಂದ ಇವತ್ತು ಆರ್ಥಿಕವಾಗಿ ಸ್ವಲ್ಪ ವ್ಯವಸ್ಥೆ ಇದಾಗಿರ್ಬೋದು. ಆದ್ರೂ ಸದೃಢವಾಗಿ ಯಾವುದೇ ಕೆಲಸಗಳನ್ನು ನಿಲ್ಲಿಸಿಲ್ಲ, ಯಾವುದೇ ಕಾಮಗಾರಿಗಳನ್ನ ನಿಲ್ಲಿಸಿಲ್ಲ. ಎಲ್ಲವೂ ಸದೃಢವಾಗಿ ನಡೀತಾ ಇದ್ದಾವೆ. ಗ್ಯಾರಂಟಿ ನಡೀತಾ ಇದೆ, ಪ್ರತಿಯೊಂದು ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಸುಮ್ಮನೆ ಇವರು ನಮ್ಮ ಸರ್ಕಾರನ ಟೀಕೆ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಹೇಳ್ಬೇಕು ನೀವು. ಇಲ್ಲಿಂದ 28 ಜನ ಲೋಕಸಭಾ ಸದಸ್ಯರು ಹೋಗಲ್ವಾ ಕೇಂದ್ರಕ್ಕೆ? ಎಲ್ಲಾ ಕಡೆಗೂ ರಾಷ್ಟ್ರೀಯ ಯೋಜನೆಗಳನ್ನ ಕೊಡ್ತಾರೆ ನೀರಾವರಿಗೆ. ಇವತ್ತು ಉತ್ತರ ಕರ್ನಾಟಕವನ್ನ ಕೇಳರಿಲ್ಲ ಅಂತಾರೆ. ಉತ್ತರ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದಾರೆ ಲೋಕಸಭಾ ಸದಸ್ಯರು, ಎಷ್ಟು ವ್ಯವಸ್ಥೆ ಇದು ಮಾಡಿದ್ದಾರೆ. ಆದ್ರೆ ಆ ಅಪ್ಪರ್ ಭದ್ರಾ ಎಷ್ಟು ದಿವಸ ಆಯ್ತು ಜಡ್ಜ್ಮೆಂಟ್ ಬಂದು? ಅಪ್ಪರ್ ಭದ್ರಾದಲ್ಲಿ ಎಷ್ಟು ದಿವಸ ಆಯ್ತು ಜಡ್ಜ್ಮೆಂಟ್ ಬಂದು? ಆ ಜಡ್ಜ್ಮೆಂಟ್ ಬಂದು ಇವತ್ತು 524 ಅಡಿಗೆ ಎತ್ತರಿಸಿ ಅಂತ ಹೇಳಿ ಜಡ್ಜ್ಮೆಂಟ್ ಬಂದ್ರೆ, ಆ ನೀರನ್ನ ತಡೆ ಹಿಡಿದ್ರೆ ಇಡೀ ಉತ್ತರ ಕರ್ನಾಟಕ ಪಾವನ ಆಗುತ್ತೆ, ಇನ್ಯಾವುದರಿಂದಲೂ ಪಾವನ ಆಗಲ್ಲ. ನೀರನ್ನ ಅನಾಯಾಸವಾಗಿ ಸಮುದ್ರಕ್ಕೆ ಬಿಡ್ತಾ ಇದೀವಿ. ಅದನ್ನ ಮಾಡಬೇಕು ಅನ್ನೋ ಯೋಚನೆ ಕೇಂದ್ರ ಸರ್ಕಾರಕ್ಕೆ ಬೇಡವಾ? ರಾಷ್ಟ್ರೀಯ ಯೋಜನೆ ಸೇರಿಸಿ ಒಂದು 5-10 ಸಾವಿರ ಕೋಟಿ ಕೊಡಕ್ಕಾಗಲ್ವಾ? ಕೊಡಬೇಕು. ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈಗ ನಮ್ಮ ಸರ್ಕಾರ ಮಾಡಿ ಏನಾದ್ರೂ ಮಾಡಿ ಕಷ್ಟಪಟ್ಟು ಆ ಯೋಜನೆಯನ್ನು ಜಾರಿ ತರಬೇಕು ಅಂತಕ್ಕಂಥ ಹೋರಾಟವನ್ನು ನಡೆಸ್ತಾ ಇದೆ. ಇದು ನೀರಾವರಿಗೋಸ್ಕರ. ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ. ಅಪ್ಪರ್ ಭದ್ರಾ ಹಂಗೆ ನಿಧಾನವಾಗಿ ತೂಗ್ತಾ ಇದೆ. ಕೊಡಿ, ಯಾತಕ್ಕೆ ಕೊಡಬೇಕು?
ನಿಮ್ಮ ಹಣಕಾಸಿನ ವ್ಯವಸ್ಥೆ ನಿಮ್ಮಲ್ಲಿ ಯಾತಕ್ಕೋಸ್ಕರ ಕೇಂದ್ರವನ್ನ ಬೆಟ್ ಮಾಡಿ ತೋರಿಸ್ತಾ ಇದೀವಿ ಅಂದ್ರೆ ನಮ್ಮನ್ನ ಹಂಗ್ ಮಾಡಿದಿರಿ, ನಾವ್ ಯಾವ್ದಕ್ಕೂ ಟ್ಯಾಕ್ಸ್ ಹಾಕಂಗಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.